ಬೆಳಗಾವಿಯಲ್ಲಿ ಮತ್ತೊಂದು ಅಮಾನವೀಯ ಘಟನೆ ನಡೆದಿದೆ. 15 ವರ್ಷದ ಬಾಲಕಿಯನ್ನ ಮದುವೆಯಾದಂತ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹುಕ್ಕೇರಿ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇನ್ನೂ ಕೂಡ ಅಪ್ರಾಪ್ತೆ. ಆಕೆಯನ್ನ ಮದುವೆ ಆಗಿರೋದು 15 ವರ್ಷದ ಬಾಲಕಿಯನ್ನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮದುವೆಯಾಗಿದ್ದಾನೆ. ಹುಕ್ಕೇರಿ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು. ಬಸಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮಶ್ರೀ ಕಾಲಿಮಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮಶ್ರೀ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 2023ರ ನವೆಂಬರ್ 5ನೇ ತಾರೀಕು ಅಪ್ರಾಪ್ತೆ ಜೊತೆಗೆ ವಿವಾಹ ಆಗಿರೋದು ತಡವಾಗಿ ಬೆಳಕಿಗೆ ಬಂದಿದೆ. ಗಮನಿಸ್ತಾ ಇದ್ದೀರಾ ನೀವು ಮದುವೆಯ ಫೋಟೋವನ್ನ. ಅಪ್ರಾಪ್ತೆ ಜೊತೆಗೆ ಅಂದರೆ ಇದು ಆಕೆಗೆ ಬಾಲ್ಯ ವಿವಾಹ. ಇನ್ನೂ ಕೂಡ 21 ವರ್ಷ ಆಗಿಲ್ಲ. ಈಗಾಗಲೇ 18 ವರ್ಷ ಇದ್ದಿದ್ದನ್ನು 21ಕ್ಕೆ ಏರಿಕೆ ಮಾಡಿರೋದಕ್ಕೆ ಕಾರಣನೇ ಇತ್ತೀಚೆಗೆ ನೀವು ಗಮನಿಸ್ತಾ ಇದ್ದೀರಾ, ವಿವಾಹ ಆಗೋರೆಲ್ಲರೂ ಕೂಡ ಇನ್ನೂ ಏಜ್ ಜಾಸ್ತಿ ಆಗಬೇಕು, ಸೆಟಲ್ಡ್ ಆಗಬೇಕು ಅಂದ್ಕೊಳ್ತಾರೆ. ಹಾಗಾಗಿ ಕಾನೂನಿನಲ್ಲೇ ಇದೆ 21 ವರ್ಷ ಆಗೋವರೆಗೂ ವಿವಾಹ ಆಗಂಗಿಲ್ಲ ಅಂತ. ಹಾಗಿದ್ರೂ ಕೂಡ ಈತ 15 ವರ್ಷದ ಬಾಲಕಿಯನ್ನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮದುವೆ ಆಗಿರೋದು 2023ರಲ್ಲಿ ಈ ರೀತಿಯ ಘಟನೆ ಆಗಿರೋದು ನೋಡಿ ತಡವಾಗಿ ಬೆಳಕಿಗೆ ಬಂದಿದೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಇದ್ರೂ ಕೂಡ ಅದನ್ನ ಉಲ್ಲಂಘನೆ ಮಾಡಿ ಆಕೆಯ ಕುಟುಂಬಸ್ಥರು ಆಕೆಯನ್ನ ಮದುವೆ ಮಾಡಿ ಕೊಟ್ಟಿದ್ದಾರೆ. ಬಂಧನದ ಭೀತಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಳ್ಳಾಟ ಮಾಡಿದ್ದಾನೆ. ಪತ್ನಿಯ ನಕಲಿ ಜನನ ಪ್ರಮಾಣ ಪತ್ರ ವೈರಲ್ ಮಾಡಿದ್ದ ಭೀಮಶ್ರೀ ದೂರು ಬಂದ ತಕ್ಷಣ ಬಸಾಪುರಕ್ಕೆ 4 ಬಾರಿ ಹೋಗಿದ್ರು ರಕ್ಷಣಾ ತಂಡ. ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಡಾಕ್ಟರ್ ಪ್ರವೀಣ್ ನೇತೃತ್ವದ ತಂಡ ಭೇಟಿ ಕೊಟ್ಟಿತ್ತು. ಆದರೆ ಇವರನ್ನ ಪತ್ತೆ ಹಚ್ಚೋದಕ್ಕೆ ಆಗಿರಲಿಲ್ಲ. ಆಕೆಯ ಜನನ ಪ್ರಮಾಣ ಪತ್ರದಲ್ಲಿ ದಿನಾಂಕವನ್ನೇ ಬದಲಾಯಿಸಿಬಿಟ್ಟಿದ್ದ. ಜನನ ಪ್ರಮಾಣ ಪತ್ರ ಪರಿಶೀಲಿಸಿದ ಅಧಿಕಾರಿಗಳು ಆ ವೇಳೆ ಭೀಮಶ್ರೀ ಕಾಲಿಮಣಿ ಬಾಲ್ಯ ವಿವಾಹ ಆಗಿರೋದು ಈಗ ದೃಢಪಟ್ಟಿದೆ. ಬಾಲ್ಯ ವಿವಾಹ ದೃಢವಾದ ಹಿನ್ನೆಲೆ ಭೀಮಶ್ರೀ ವಿರುದ್ಧ ಈಗ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮಶ್ರೀ ಕಾಲಿಮಣಿ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಅಪ್ರಾಪ್ತಿಯನ್ನ ಮದುವೆಯಾಗಿದ್ದಾನೆ ಅನ್ನುವಂಥ ಕಾರಣಕ್ಕೆ ಆತನ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. ನೋಡಿ, ಆತ ಜನರಿಗೆ ನಂಬಿಸೋದಕ್ಕೆ, ಅಧಿಕಾರಿಗಳಿಗೆ ನಂಬಿಸೋದಕ್ಕೆ ಅಂತ ಜನನ ಪ್ರಮಾಣ ಪತ್ರವನ್ನು ಕೂಡ ತಿದ್ದಿದ್ದ. ಸದ್ಯ ಈಗ ಸಿಕ್ಕಾಕೊಂಡಿದ್ದಾನೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಈ ರೀತಿಯಾಗಿ 15 ವರ್ಷದ ಬಾಲಕಿಯನ್ನ ಮದುವೆ ಆಗಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಈಗಾಗಲೇ ಬಾಲ್ಯ ವಿವಾಹ ನಿಷೇಧ ಆಗಿದ್ರೂ ಕೂಡ ಅಂಥದ್ದೇ ಮತ್ತೊಂದು ಘಟನೆ ಅಂದರೆ ಬೆಳಗಾವಿಯಲ್ಲಿ ಈ ರೀತಿ ಘಟನೆಗಳು ಆಗ್ತಾನೆ ಇರ್ತವೆ. ಮತ್ತೊಂದು ಅಂಥದ್ದೇ ಘಟನೆ ನಡೆದಿದೆ. ಏನು ಡೀಟೇಲ್ಸ್ ಸಿಗ್ತಾ ಇದೆ? ಈತನ ವಿರುದ್ಧ ಯಾವ ಸೆಕ್ಷನ್ಗಳನ್ನ ಹಾಕಲಾಗಿದೆ? ಬೆಳಗಾವಿಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷನ ವಿರುದ್ಧ ಈಗ ಪೋಸ್ಕೋ ಪ್ರಕರಣ ದಾಖಲಾಗಿದೆ. ಏನು 15 ವರ್ಷದ ಬಾಲಕಿಯ ವಿವಾಹ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಹುಕ್ಕೇರಿ ತಾಲೂಕಿನ ಬಸಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಭೀಮಸಿ ಏನಿದ್ದಾನೆ, ಈತ 2023ರಲ್ಲಿ ಒಂದು ಮದುವೆ ಆಗಿರ್ತಾನೆ. ಮದುವೆ ಆದಂಥ ಸಂದರ್ಭದಲ್ಲಿ ಆ ಒಂದು ಅವನ ಪತ್ನಿ ಏನಿದೆ ಅವಳು ಅಪ್ರಾಪ್ತ ಬಾಲಕಿಯಾಗಿದ್ಲು. ಹಾಗಾಗಿ ಅವಳಿಗೆ 15 ವರ್ಷ ಇರ್ತಕ್ಕಂಥ ಅಂಶ ಈಗ ಬೆಳಗಾವಿ ಜಿಲ್ಲಾ ಮಕ್ಕಳ ರಕ್ಷಣಾ ತಂಡ ಇದೆ ಅವರ ಗಮನಕ್ಕೆ ಬಂದಿರತಕ್ಕಂಥದ್ದು. ಹಾಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಮತ್ತು ಬೆಳಗಾವಿ ಜಿಲ್ಲಾ ಮಕ್ಕಳ ರಕ್ಷಣಾ ತಂಡದಿಂದ ಈಗ ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಭೀಮಸಿ ವಿರುದ್ಧ ಈಗಾಗಲೇ ಒಂದು ಪೋಸ್ಕೋ ಪ್ರಕರಣ ಕೂಡ ದಾಖಲಿಸಲಾಗಿದೆ. ಈ ಒಂದು ಪ್ರಕರಣ ದಾಖಲಾದ ಬಳಿಕ ಕೂಡ ಏನಂದರೆ ಭೀಮಸಿ ತನ್ನ ಪತ್ನಿಯ ವಯಸ್ಸೇನಿದೆ ಅದು ಅವಳು ಅಪ್ರಾಪ್ತಿ ಅಲ್ಲ ಪ್ರಾಪ್ತಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ದಾಖಲೆಗಳನ್ನು ಕೂಡ ಆತ ಬಿಡುಗಡೆ ಮಾಡಿದ್ದಾನೆ ಅನ್ನುವಂಥ ಮಾಹಿತಿಗಳು ಕೂಡ ಗೊತ್ತಾಗ್ತಾ ಇದೆ. ಆದರೆ ಇದು ಪೊಲೀಸ್ ತನಿಖೆ ಆದ ಬಳಿಕ ಈ ಒಂದು ಅಂಶ ಗೊತ್ತಾಗಲಿದೆ ಅಂತ ಹೇಳ್ಬೋದು. ಇಲ್ಲಿ ಒಂದು ಅಂಶ ನಾವು ನೋಡಬೇಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿನಿಧಿಸುವಂಥ ಜಿಲ್ಲೆ ಬೆಳಗಾವಿ ಜಿಲ್ಲೆ, ಜೊತೆಗೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಪ್ರತಿನಿಧಿಸುವಂಥ ಯಮಕನಮರಡಿ ಮತಕ್ಷೇತ್ರ. ಅಂದರೆ ಇಬ್ಬರು ಪ್ರಭಾವಿ ಸಚಿವರು ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಬಾಲ್ಯ ವಿವಾಹ ಇನ್ನೂ ಕೂಡ ಜೀವಂತವಾಗಿದೆಯಾ ಅನ್ನೋಂಥ ಒಂದು ಪ್ರಶ್ನೆ ಈಗ ಜನರಲ್ಲಿ ಕಾಡ್ತಾ ಇದೆ. ಜೊತೆಗೆ ಒಂದು ವೇಳೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಪ್ರಾಪ್ತ ಬಾಲಕಿಯನ್ನು ಮದುವೆಯಾಗಿದ್ದು ನಿಜವಾಗಿದ್ದರೆ ಈಗ ಆತನ ವಿರುದ್ಧ ಪೋಸ್ಕೋ ಪ್ರಕರಣ ದಾಖಲಾಗಿದೆ. ಅದರಂತೆ ಪೊಲೀಸರು ಆತನನ್ನು ಅರೆಸ್ಟ್ ಮಾಡೋದಕ್ಕೆ ಕೂಡ ಮುಂದಾಗಲಿದ್ದಾರೆ. ಸದ್ಯ ಈಗ ಪ್ರಕರಣ ದಾಖಲಿಸಿಕೊಂಡಂಥ ಪೊಲೀಸರು ಆ ದೂರಿನ ಆಧರಿಸಿ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಬೆಳಗಾವಿ ಜಿಲ್ಲಾ ಮಕ್ಕಳ ರಕ್ಷಣಾ ತಂಡದ ಅಧಿಕಾರಿಗಳು ಆ ಬಸಾಪುರ ಗ್ರಾಮಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷನ
ಪತ್ನಿಯನ್ನು ಸಂಪರ್ಕಿಸುವಂಥ ಪ್ರಯತ್ನ, ಅಂದರೆ ಅಪ್ರಾಪ್ತ ಬಾಲಿಕೆಯನ್ನು ಪತ್ತೆ ಮಾಡುವಂಥ ಪ್ರಯತ್ನ ಮಾಡಿದ್ರು. ಆಗ ಒಂದು ಅಪ್ರಾಪ್ತ ಬಾಲಕಿ ಅಧಿಕಾರಿಗಳ ಯಾವುದೇ ರೀತಿ ಏನು ಅವರ ಗಮನಕ್ಕೆ ಬಂದಿಲ್ಲ. ಜೊತೆಗೆ ಅಧಿಕಾರಿಗಳು ಅಷ್ಟೇ ಶೋಧ ನಡೆಸಿದ್ರು ಕೂಡ ಒಂದು ಬಾಲಕಿ ಅವರಿಗೆ ಸಿಕ್ಕಿಲ್ಲ. ಹಾಗಾಗಿ ಈ ಒಂದು ಪ್ರಕರಣದ ಬಗ್ಗೆ ಅನುಮಾನಗೊಂಡು ಈಗ ಅಧಿಕಾರಿಗಳು ಈ ಒಂದು ಪೋಸ್ಕೋ ಪ್ರಕರಣ ದಾಖಲಿಸಿದ್ದಾರೆ. ಸದ್ಯ ಈಗ ಯಮಕನ್ಮಡಿ ಇನ್ಸ್ಪೆಕ್ಟರ್ ಜಾವೀದ್ ಮುಷಾಪುರ್ ನೇತೃತ್ವದ ತಂಡ ಈಗಾಗಲೇ ದೂರನ್ನು ದಾಖಲಿಸಿಕೊಂಡು ಈ ಒಂದು ದೂರಿನ ಸತ್ಯಾಸತ್ಯತೆಯನ್ನು ಪರಿಶೀಲನೆ ನಡೆಸಿ ತನಿಖೆಯನ್ನು ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ಒಂದು ವೇಳೆ ಅಪ್ರಾಪ್ತ ಬಾಲಿಕೆ ಮದುವೆ ಆಗಿದೆ ನಿಜವಾದರೆ ಈ ಪೋಸ್ಕೋ ಪ್ರಕರಣ ದಾಖಲಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷನನ್ನು ಪೊಲೀಸರು ಬಂಧಿಸಿ ಇಂಡಲ್ಗೆ ಜೈಲಿಗೆ ರವಾನಿಸಲಿದ್ದಾರೆ.